ಎಸ್, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸದ್ಯ ಈ ಒಂದು ಫಾರ್ಚುನರ್ ಕಾರು ಬಹಳ ಸದ್ದು ಮಾಡ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಇದೇ ಒಂದು ಫಾರ್ಚುನರ್ ಕಾರ್ ಬಗ್ಗೆ ಚರ್ಚೆ ನಡೀತಾ ಇದೆ. ಈ ಚರ್ಚೆಗೆ ಕಾರಣ ಏನು ಅಂತ ಹೇಳಿದರೆ, ಬಂಟ್ವಾಳ ಪುರಸಭೆಯ ಓರ್ವ ಪೌರ ಕಾರ್ಮಿಕರು ಅವರು ಈ ಕಾರಿನ ಓನರ್ ಆಗಿದ್ದಾರೆ. ಈ ಕಾರಿನ ಓನರ್ ಆಗಿದ್ರು ಕೂಡ ಅವರು ಸದ್ಯ ಇಲ್ಲಿ ಕೆಲಸಕ್ಕೆ ಬರ್ತಾ ಇರುವಂಥದ್ದೇ ಅನೇಕರ ಕೌತುಕಕ್ಕೆ ಕಾರಣವಾಗ್ತಾ ಇದೆ. ಫಾರ್ಚುನರ್ ಓನರ್ ಆದರೂ ಕೂಡ ಅವರ ಕರ್ತವ್ಯವನ್ನು ಅವರು ಮರೆತಿಲ್ಲ. ಅದೇ ಶ್ರದ್ಧೆ, ಅದೇ ನಿಷ್ಠೆಯೊಂದಿಗೆ ಬಂಟ್ವಾಳ ಪುರಸಭೆಯಲ್ಲಿ ಪೌರ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇರುವಂಥ ಸೇಸಪ್ಪನವರು ನಮ್ಮೊಂದಿಗಿದ್ದಾರೆ. ಅವರ ಈ ಒಂದು ಕಾರ್ ಕ್ರೇಜ್ ಮತ್ತು ಅವರ ಕರ್ತವ್ಯ ನಿಷ್ಠೆ ಎಲ್ಲರ ಶ್ಲಾಘನೆಗೆ ಪಾತ್ರವಾಗ್ತಾ ಇದೆ. ಎಲ್ಲ ಕಡೆ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸೇಸಪ್ಪರವರ ಬಗ್ಗೆ ನಾವು ಮಾತನಾಡಿಸ್ತಾ ಹೋಗೋಣ, ಅವರ ಹತ್ರನೇ ಮಾತನಾಡಿಸ್ತಾ ಹೋಗೋಣ. ಈ ಕಾರ್ ಕ್ರೇಜ್ ಅವ್ರಿಗೆ ಯಾವ ಥರ ಕ್ರಿಯೇಟ್ ಆಯಿತು, ಈ ಫಾರ್ಚುನರ್ನ ಅವರು ಯಾವ ಥರ ತಮ್ಮದಾಗಿಸಿಕೊಂಡ್ರು ಅನ್ನುವಂಥ ರೀತಿಯಲ್ಲಿ ಸೇಸಪ್ಪಣ್ಣ ನಿಮ್ಮ ವಿಚಾರಕ್ಕೆ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ನೀವೊಂದು ಪೌರ ಕಾರ್ಮಿಕರಾಗಿದ್ದುಕೊಂಡು ಫಾರ್ಚುನರ್ ಕಾರನ್ನು ಖರೀದಿ ಮಾಡಿದ್ದೀರಾ, ಇದರಲ್ಲಿ ಓಡಾಟವನ್ನು ಮಾಡ್ತಾ ಇದ್ದೀರಾ, ಕರ್ತವ್ಯಕ್ಕೂ ಕೂಡ ಬರ್ತಾ ಇದ್ದೀರಾ. ಹೇಗೆ ಸಾಧ್ಯ ಆಯಿತು ಇದು? ಸದ್ಯ ಅದೇ ನನಗೆ 2 ಗಾಡಿ ಇತ್ತು, ಆಲ್ಟೋ ಮತ್ತು ಒಂದು ಸ್ಕಾರ್ಪಿಯೋ. ಅದು ಮಗ ಹೇಳಿದ, ಇನ್ನೂ ಗಾಡಿ ಚೇಂಜ್ ಮಾಡೋದಾದರೆ ನಾವು ಇಂಥ ಗಾಡಿ ತೆಗೆಯುವಪ್ಪ, 2 ಗಾಡಿ ಬೇಕಾದರೆ ಕೊಟ್ಟುಬಿಡಿ ಅಂತೇಳಿ ಅಂತ 2 ಗಾಡಿ ಸಹ ಕೊಟ್ಟುಬಿಟ್ಟೆ. 2 ಗಾಡಿ ಕೊಟ್ಟು ಇದಕ್ಕೆ ಲೋನ್ ಮಾಡಿ ತಗೊಂಡದ್ದು. ಈಗ ಲೋನ್ ಮಾಡಿ? ಹೌದು. ಎಷ್ಟು ಲೋನ್ ಇದೆ? 9 ಲಕ್ಷ. ಈ ಫಾರ್ಚುನರ್ ಅಂದರೆ ಬಹಳ ದುಬಾರಿ ಕಾರು ಅಂತ ಹೇಳ್ತಾರೆ. ಖರೀದಿ ಮಾಡೋದಕ್ಕೆ ಮಾತ್ರ ಅಲ್ಲ, ಮೇಂಟೆನೆನ್ಸ್ ಮಾಡೋದಕ್ಕೂ ಕೂಡ ಬಹಳ ಕಷ್ಟ ಇದೆ. ಸೊ ನೀವು ಇದನ್ನು ಯಾವ ಥರ ಮಾಡ್ತಾ ಇದ್ದೀರಾ? ನಾನು ಈಗ ತಗೊಂಡು 10 ದಿನ ಆದದ್ದು ಅಷ್ಟೇ. ಅದಕ್ಕೆ ಮುಂಚೆ ಸ್ಕಾರ್ಪಿಯೋ ಇತ್ತಲ್ಲ, ಸ್ಕಾರ್ಪಿಯೋ ನನಗೆ ಎಂಥ ಇದು ಏನು ಕೊಡಲಿಲ್ಲ. ಒಂದು 10,000 ರೂಪಾಯಿ ಕೆಲಸ ಕೊಟ್ಟಿದೆ. ಆದ್ದರಿಂದ ಇದು ಸಹ ನನ್ನ ಕೈಯಲ್ಲಿ ಹಾಗೇನು ಇರ್ಬೋದು, ಅಷ್ಟು ಜೋಪಾನ ಮಾಡಿ ಜಾಗೃತಿ ಮಾಡಿ ಇಟ್ಟರೆ ಅದರಲ್ಲಿ ಸಹ ಓಡಾಡ್ಬೋದು ಅಂತೇಳಿ ಅನಿಸಿ ತೆಗೆದಿದ್ದೀವಿ. ಈಗ ವಿಶೇಷ ಏನು ಅಂದರೆ, ಸೇಸಪ್ಪಣ್ಣ ಒಬ್ಬ ಪೌರ ಕಾರ್ಮಿಕರಾಗಿದ್ದಾರೆ, ಬಂಟ್ವಾಳ ಪುರಸಭೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಪೌರ ಕಾರ್ಮಿಕರಾಗಿದ್ದುಕೊಂಡು ಅವರು ಇಂಥ ದುಬಾರಿ ಬೆಲೆಯ ಕಾರನ್ನು ಹೇಗೆ ಖರೀದಿ ಮಾಡಿದರು ಅನ್ನುವಂಥ ಪ್ರಶ್ನೆ. ಅದೇ 2 ಗಾಡಿ ಇತ್ತಲ್ಲ, 2 ಗಾಡಿ ಕೊಡುವಾಗ ಅದಕ್ಕೆ ಬೆಲೆ ರೇಟು 5.5 ಲಕ್ಷ ಇಟ್ಟಿದ್ದಾರೆ. ಮತ್ತು 9 ಲಕ್ಷ ಇದಕ್ಕೆ ಲೋನ್ ಮಾಡಿ ಗಾಡಿ ತೆಗೆದಿದೆ. ಸೊ ಸೇಸಪ್ಪಣ್ಣನ ಆದಾಯದ ಮೂಲ ಯಾವುದೆಲ್ಲ ಇದೆ, ಯಾವುದರ ಎಲ್ಲ ಮೂಲಕ ಅವರಿಗೆ ಆದಾಯ ಬರುತ್ತೆ? ಆದಾಯ ಬಂಟ್ವಾಳ ಪುರಸಭೆಯದ್ದು ಆದಾಯ ಬರ್ತದೆ. ಮತ್ತು ಒಂದು ನನಗೆ ಮಗನಿಗೆ ಒಂದಲ್ಲಿ ಪಂಚಾಯತಿ ನೀರು ಬಿಡುವ ಕೆಲಸ ಉಂಟು, ಅದರಲ್ಲಿ ಒಂದು 5-6 ಸಾವಿರ ಅದರಲ್ಲಿ ಬರ್ತದೆ. ಮತ್ತು ಈಗ ನಾನು ಯಾರಾದರೂ ಕರೆದರೆ ಕೂಲಿ ಕೆಲಸಕ್ಕೆಲ್ಲ ಹೋಗ್ತೇನೆ ಮಧ್ಯ ಮೇಲೆ. ಈಗ ಫಾರ್ಚುನರ್ ಗಾಡಿಯೇ ತೆಗಿಬೇಕು ಅಥವಾ ಒಂದು ದೊಡ್ಡ ಗಾಡಿ ತೆಗಿಬೇಕು ಅನ್ನುವಂಥ ಹಠ ಛಲ ಯಾವ ಥರ ಬಂತು? ಇದಕ್ಕೆ ಏನಾದರೂ ಘಟನೆಗಳು ಏನಾದರೂ ಇದೆಯಾ, ಏನಾದರೂ ಅನುಭವಗಳು ಇದೆಯಾ, ಹೇಗೆ? ಅನುಭವ ಎಲ್ಲ, ನನ್ನ ಮಗ ಒಂದು ದೈವ ನರ್ತಕ ಕೆಲಸಕ್ಕೆ ಹೋಗ್ತಾನೆ. ಆಗ ಅಪ್ಪ ನಮಗೆ ಫಾರ್ಚುನರೇ ತೆಗೆಯುವ, ಅದರಲ್ಲಿ ಸಾಮಾನೆಲ್ಲ ಇಟ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ, ಅದಂಥದ್ದೇ ತೆಗೆಯುವ ಅಂತೇಳಿ ಇದಕ್ಕೆ ಅಂತ ತೆಗೆದು. ಸೇಸಪ್ಪಣ್ಣನಿಗೆ ಏನಾದರೂ ಕಾರ್ ಕ್ರೇಜ್ ಇದೆಯಾ ಅಂತ? ಯಾಕಂದರೆ ಕರ್ತವ್ಯಕ್ಕೂ ಕೂಡ ಅವರು ಫಾರ್ಚುನರಲ್ಲೇ ಬರ್ತಾರೆ, ಈ ಕೆಲಸಕ್ಕೂ ಕೂಡ. ಸೊ ನಿಮಗೇನಾದರೂ ಕಾರ್ ಕ್ರೇಜ್ ಇದೆಯಾ, ಹೇಗೆ? ಕಾರು ಅದೇ ಮಗ ಹೇಳಿದ್ದಕ್ಕೆ ನಾನು ಸಹ ತಲೆ ಕೊಟ್ಟು ತೆಗೆದಿದ್ದೇನೆ. ಇನ್ನು ಅವನಿಗೆ ಒಂದು 2 ತಿಂಗಳು ಈಗ ಮನೇಲಿ ಇರ್ತಾನೆ. ಮತ್ತು ನಮಗೆ ಅದು ದೇವದ ಕೆಲಸ ಸೀಸನ್, ಮತ್ತು ಅದಕ್ಕೆ ತಗೊಂಡು ಹೋಗುವಾಗ ಮತ್ತು ನಾನು ಒಂದು ಆಟೋ ರಿಕ್ಷಾದಲ್ಲಿ ಬರಬೇಕು ಕೆಲಸಕ್ಕೆ. ಹಾಗೆ. ಸೊ ಈಗ ನೀವು ಫಾರ್ಚುನರ್ ಬರುವಾಗ ಜನರ ರೆಸ್ಪಾನ್ಸ್ ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಿಮ್ಮದೇ ಚರ್ಚೆ ಆಗ್ತಾ ಇದೆ. ಇದನ್ನೆಲ್ಲ ನೋಡುವಾಗ ನಿಮ್ಗೆ ಏನು ಅನಿಸ್ತಾ ಇದೆ? ನಮಗೆ ನೋಡುವಾಗ ನಾವು ದುಡ್ದು ಮಾಡೋದಲ್ವಾ, ಯಾವುದು ಗಾಡಿಯಲ್ಲಿ ಹೋಗಲಿ, ಯಾವುದೇ ಇದರಲ್ಲಿ ಹೋಗಲಿ, ನಾವು ಸಾಧನೆ ಪಟ್ಟು ಮಾಡುವುದಾದರೆ ಅದಕ್ಕಿಂತ ಯಾವುದಿಲ್ಲ. ಎಲ್ಲರೂ ನಿಮ್ಮ ಈ ಕರ್ತವ್ಯ ನಿಷ್ಠೆಯ ಬಗ್ಗೆ ಹೊಗಳ್ತಾ ಇದ್ದಾರೆ. ಈ ಗಾಡಿಯಲ್ಲಿ ಬಂದರೂ ಕೂಡ ನಿಮ್ಮ ಕರ್ತವ್ಯವನ್ನು ಮರ್ತಿಲ್ಲ. ಬೆಳಿಗ್ಗೆ ಎಷ್ಟು ಗಂಟೆ ಬರ್ತೀರಾ, ಎಷ್ಟು ಗಂಟೆಗೆ ಹೋಗ್ತೀರಾ, ಹೇಗಿದೆ ನಿಮ್ಮ ದಿನಚರಿ? 5 ಗಂಟೆಗೆ ಬರ್ತೇನೆ, 12 ಗಂಟೆಗೆ ಹೋಗ್ತೇನೆ. ಮತ್ತು ಆಮೇಲೆ ಏನು ಮಾಡ್ತೀರಾ? ಆಮೇಲೆ ಅದೇ ಕೆಲಸ ಇದ್ದರೆ ಕರೀತಾರೆ, ನಾನು ಅವನು ಫ್ರೀ ಇರ್ತಾನೆ ಅಂತೇಳಿ ಗೊತ್ತುಂಟು ಊರಿನವರಿಗೆಲ್ಲ. ಅಲ್ಪ ಅಲ್ಲಿ ಕೆಲಸಕ್ಕೆ ಹೋಗ್ತೇನೆ. ಎಸ್, ಇದು ಪೌರ ಕಾರ್ಮಿಕ ಸೇಸಪ್ಪಣ್ಣನ ಮಾತು. ಕ್ಯಾಮ್ರಾ ಪರ್ಸನ್ ರಮಣನ್ ಬೆಳಾರ್ ಜೊತೆ ಆದಿತ್ಯ TV5 ಮಂಗಳೂರು.